ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಏನಂತ ಅಂದರೆ ನಮ್ಮ ಹಾಸನಲ್ಲಿ ಪಿತೃಪಕ್ಷ ಅಂತ ಮಾಡ್ತೀವಿ ದಸರಾ ಹಬ್ಬದಲ್ಲಿ. ಇದು ಏನಂದರೆ ಹಿರಿಯೋರಿಗೆ ಎಡೆ ಇಡೋ ಹಬ್ಬ. ನಾನು ಕೂಡ ರಜೆ ಇರೋದ್ರಿಂದ ಈ ಹಬ್ಬಕ್ಕಂತೂ ನಾನು ತಪ್ಪಿಸ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಮ ತಂದೆಯವ್ರಿಗೆ ಎಡೆ ಇಡೋ ಹಬ್ಬ ಇದು. ಹಾಗಾಗಿ ನಾನು ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ನಮ್ಮ ಹಾಸನ್ಗೆ ಹೋಗ್ತೀನಿ. ಸ್ಯಾಟರ್ಡೆ ಹೋಗಿದ್ದೆ. ನಮ್ಮ ಅಮ್ಮಂಗೆ ನೈಟು ಸ್ವಲ್ಪ ಒಬ್ಬಿಟ್ಟು ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ. ನಮ್ಮ ಅಮ್ಮ ತುಂಬ ಚೆನ್ನಾಗಿ ಒಬ್ಬಿಟ್ಟು ಮಾಡ್ತಾರೆ. ರೆಡಿ ಮಾಡೋದು ಎಲ್ಲ ನಮ್ಮ ಅಮ್ಮನೇ. ನಾನು ಯಾವಾಗಲೂ ಅಷ್ಟೇ ಬೇಯಿಸ್ಕೊಡ್ತೀನಿ. ಯಾಕಂದರೆ ನನಗೆ ಒಬ್ಬಿಟ್ಟು ಅಷ್ಟು ಸಾಫ್ಟಾಗಿ ಮಾಡ್ಲಿಕ್ಕೆ ಬರಲ್ಲ. ಮಾಡ್ತೀನಿ, ಬಟ್ ನಮ್ಮ ಅಮ್ಮನಷ್ಟು ಸಾಫ್ಟಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮಮ್ಮ ತುಂಬ ಚೆನ್ನಾಗಿ ಒಬ್ಬಿಟ್ಟು ಮಾಡ್ತಾರೆ. ನಾನು ಯಾವಾಗಲೂ ಅಷ್ಟೇ ಒಬ್ಬಿಟ್ಟನ್ನ ಸ್ವಲ್ಪ ಬೇಯಿಸ್ಕೊಡ್ತೀನಿ. ಅವತ್ತು ಅಷ್ಟೇ ಸ್ಯಾಟರ್ಡೆ ನಾನು ಒಬ್ಬಿಟ್ಟನ್ನ ಬೇಯಿಸ್ಕೊಡ್ತಾ ಇದ್ದೆ. ಮತ್ತು ನನ್ನ ತಮ್ಮನ ಮಗಳು ಅಷ್ಟೇ ತುಂಬ ಕೀಟ್ಲೆ ಮಾಡ್ತಾಯಿತ್ತು. ಅದನ್ನು ಕೂಡ ನಾನು ಒಬ್ಬಿಟ್ಟು ಮಾಡ್ತೀನಿ ಅಂತ ಹಠ ಮಾಡ್ತಾಯಿತ್ತು. ನೋಡಿ ಒಬ್ಬಿಟ್ಟು ಎಷ್ಟು ಚೆನ್ನಾಗಿ ಬರ್ತಾಯಿದೆ, ನೀವೇ ನೋಡ್ತಾ ಇದ್ದೀರಾ. ಇದು ನಿಜವಾಗ್ಲೂ ತುಂಬ ಸಾಫ್ಟಾಗಿ ಬಂದಿತ್ತು. ಮತ್ತು ನನ್ನ ತಮ್ಮನ ಮಗಳು ಕೂಡ 3 ಒಬ್ಬಿಟ್ಟು ಮಾಡಿತ್ತು. ತುಂಬ ಚೆನ್ನಾಗಿತ್ತು. ಅದು ಇಷ್ಟಪಟ್ಟು ಮಾಡಿತ್ತು. ನನಗೂ ಕೊಡ್ತು, ನಾನು ಕೂಡ ತಿಂತಾಯಿದ್ದೆ. ಅಮ್ಮ ಆಲ್ರೆಡಿ ಎಡೆಗೆ ಎತ್ತಿಟ್ಟಿದ್ರು. ನೆಕ್ಸ್ಟ್ ಮಾರನೇ ದಿನಲಾಗಿದ್ದು. ಮಾರನೇ ದಿನ ಒಂದು 20 ಮುದ್ದೆ ಮಾಡಿದ್ವು. ನಮ್ಮ ಆಂಟಿ ಪಾಪ ತುಂಬ ಹೆಲ್ಪ್ ಮಾಡಿದರು ಮುದ್ದೆ ಮಾಡಲಿಕ್ಕೆ. ನಾನು ನಾನ್ ವೆಜ್ಜು ಚಿಕನ್ ಸಾಂಬಾರು ಮಾಡಿದೆ. ಇದು ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಎರಡೂ ಮಾಡಿದ್ದೆ. ಮಟನ್ ಸಾಂಬಾರು ಒಂದು 5 kg ಅಷ್ಟು, ಮತ್ತು ಇದು ಚಿಕನ್ ಚಾಪ್ಸು ಒಂದು 3 kg ಅಷ್ಟೇನೋ ಮಾಡಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಚಿಕನ್ ಚಾಪ್ಸ್ ಚೆನ್ನಾಗಿ ಬಂದಿತ್ತು ರಿಯಲಾಗಿ ಹೇಳ್ಬೇಕಂದ್ರೆ. ನೆಕ್ಸ್ಟು ಪಾರಂ ಕೋಳಿ ಸಾಂಬಾರು ಕೂಡ ಮಾಡಿದ್ವು. ಮತ್ತು ಈ ಹಬ್ಬದಲ್ಲಿ ಏನು ಅಂದರೆ ಎಡೆ ಇಡೋಕ್ಕೆ ನಾವು 5 ಎಡೆನ ಇಡ್ತೀವಿ. 5 ಎಡೆ ಇಟ್ಬಿಟ್ಟು ನಿಮಗೆ ಕಾಣಿಸ್ತಿದೆ ಇವಾಗ ನೋಡಿ. ಅವಾಗ 4 ಇತ್ತು, ಇವಾಗ ನೋಡಿ 5 ಇದೆ. 5 ಎಡೆ ಇಡ್ತೀವಿ. ಏನಂತ ಅಂದರೆ ಹಿರಿಯೋರಿಗೆ ಅಂತ ಹೇಳ್ಬಿಟ್ಟು ಸೀರೆ ಬಟ್ಟೆ ತಂದಿರ್ತೀವಿ. ಇದು ನಮ್ಮ ತಂದೆ ಫೋಟೋನ ಇಟ್ಟು ಅದ್ರ ಮುಂದೆ 5 ಎಡೆ ಇಟ್ಟು, ಎಡೆಗೆ ನಾವು ಏನು ತಿಂಡಿ ಮಾಡಿರ್ತೀವಿ ಅಂದರೆ ಸ್ವೀಟ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಮತ್ತು ನಾವು ಏನು ತಂದಿರ್ತೀವಿ ಅದನ್ನೆಲ್ಲ ನಾವು ಎಡೆಗಿಡಬೇಕು. ಮುಂದೆ ಏನಿಲ್ಲ, ಸ್ವಲ್ಪ ಅಕ್ಕಿ ಇಟ್ಬಿಟ್ಟು ಕಳಸ ಪೂಜೆ ಮಾಡಿ ಒಂದು ಬಾಳೆಹಣ್ಣು ಚಿಪ್ಪಿಟ್ಬಿಟ್ಟು ನೋಡಿ. ಈಗ ನಮ್ಮಮ್ಮ ತಿಂಡಿ ತರ್ತಿದೆ. ಇದು ಹಿಂದಿನ ದಿನವೇ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ. ಅಂದರೆ 3 ಡೇಸಿಂದಲೇ ತಿಂಡಿ ಮಾಡ್ತಾರೆ. ಚಕ್ಲಿ, ಕೋಡ್ಬಳೆ, ಗರ್ಜಿಕಾಯಿ, ಒಬ್ಬಿಟ್ಟು, ವಡೆ ಇಷ್ಟು ಕೂಡ ಮಾಡಿದರು ನಮ್ಮ ಅಮ್ಮನ ಮನೆಯಲ್ಲಿ. ಅದ್ರ ಜೊತೆಗೆ ನಾನ್ ವೆಜ್ ಅಡುಗೆ ಕೂಡ ಮಾಡಬೇಕು. ಈ ತಿಂಡಿಗಳನ್ನೆಲ್ಲ 3 ದಿನದಿಂದ ಮುಂಚೆನೇ ಮಾಡ್ತಾರೆ. ಇವಾಗ ನೋಡಿ 5 ಎಡೆಗೂ ನನ್ನ ತಮ್ಮ ಎಡೆ ಇಡ್ತಾ ಇದ್ದಾನೆ. ನಾವೇನು ಬೇಯಿಸಿರ್ತೀವಿ ಈ ತಿಂಡಿನೂ ಎಲ್ಲ ಎಡೆಗೂ ಸ್ವಲ್ಪ ಇಡಬೇಕು. ಮತ್ತು ಹೊರಗಡೆಯಿಂದ ಸ್ವೀಟ್ ಕೂಡ ತಂದಿರ್ತೀವಿ. ಅಂದರೆ ಅವ್ರು ಏನು ತಿಂತಾಯಿದ್ರು ಅದನ್ನೆಲ್ಲ ಎಡೆಗಿಡಬೇಕು ಅನ್ನೋ ಪದ್ಧತಿ ಅದು. ಬಟ್ ಅಡುಗೆ ಮಾಡಿಕೊಂಡು ತಿನ್ನೋದು ನಾವೇ ಎಡೆ ಇಟ್ಟು, ಅದು ಒಂದು ಪದ್ಧತಿ ಹಿಂದಿನ ಕಾಲದಿಂದ ನಡೆದು ಬಂದಿದೆ ನಮ್ಮ ಹಾಸನಲ್ಲಿ. ಹಿರಿಯೋರ್ಗೆ ಎಡೆ ಇಡೋದು ಪಿತೃಪಕ್ಷ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಚಿಕ್ಕ ಮಕ್ಕಳಿಂದನೂ ಇದನ್ನು ಮಾಡ್ತಾಯಿದ್ದಾರೆ. ಈ ಹಬ್ಬ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕಂತ ಅಂದರೆ ರಜಾ ಕೂಡ ಇರುತ್ತೆ, ಮಜಾ ಕೂಡ ಮಾಡ್ಬೋದು ಅಂತ. ಚಿಕ್ಕ ಮಕ್ಕಳಲ್ಲಿ ಖುಷಿ ಆಯ್ತಾಯಿತ್ತು. ಇವಾಗ ಬಟ್ ಸ್ವಲ್ಪ ಬೇಜಾರು, ಯಾಕಂದರೆ ತುಂಬ ಕೆಲಸ ಇರುತ್ತೆ ಅಡುಗೆ ಮಾಡೋದು. ಇವಾಗ ನೋಡಿ ಒಬ್ಬಟ್ಟು, ವಡೆ, ಚಕ್ಲಿ, ಕೋಡ್ಬಳೆ ಮತ್ತು ಹಣ್ಣುಗಳು ಎಲ್ಲನೂ ಬಿಡಿಸಿಟ್ಟಿದ್ದಾರೆ. ಹಾಗೆ ಸ್ವೀಟ್ ಕೂಡ ಇಟ್ಟಿದ್ದಾರೆ. ನಾನು ಮುದ್ದೆ ಮಾಡಿದ್ದೆ. ಹಾಗೆ ಎಡೆಗೆ ಅಂತ ಚಿಕ್ಕ ಮುದ್ದೆ ಮಾಡಿದ್ದೆ. ಅದನ್ನು ಕೂಡ ಎಡೆಗೆ ಇಡ್ತಾ ಇದ್ದೀನಿ. ಮತ್ತು ನಾವೇನು ನಾನ್ ವೆಜ್ಜು ಬೇಯಿಸಿರ್ತೀವಿ ಅದನ್ನೆಲ್ಲನೂ ಕೂಡ ಎಡೆಗೆ ಇಡಬೇಕು. ನೋಡಿ ಒಂದೊಂದಾಗಿ ಎಡೆಗೆ ಇಡ್ತಾಯಿದ್ದೀನಿ. ಮತ್ತು ಸೌತೆಕಾಯಿ, ಈರುಳ್ಳಿ, ಉಪ್ಪು, ನಿಂಬೆಹಣ್ಣು ಎಲ್ಲನೂ ನಾವು ಎಷ್ಟು ವೆರೈಟಿ ಸಾಂಬಾರು ಮಾಡಿರ್ತೀವಿ ಅಷ್ಟನ್ನು ಕೂಡ ನಾವು ಎಡೆಗೆ ಇಡಬೇಕು. ಇಲ್ಲಿ ಎಡೆ ಇಡೋದೆಲ್ಲ ನನ್ನ ತಮ್ಮನೇ, ಬಟ್ ಅಡುಗೆ ಮಾಡಿದ್ದು ಮಾತ್ರ ನಾವು. ಏನಂತಂದರೆ ಸಂಡೇ ನಮ್ಗೆ ಹಬ್ಬ, ಮತ್ತು ಏನಂದರೆ ಸಂಡೇ ಹಬ್ಬ ಇದ್ದಿದ್ದರಿಂದ ನಾವು 12 o'clock ಅಡುಗೆ ಸ್ಟಾರ್ಟ್ ಮಾಡಿದ್ದು. 12 o'clock ಅಡುಗೆ ಸ್ಟಾರ್ಟ್ ಮಾಡಿ 5:30 ಮುಗಿಸಿದ್ದೀವಿ. ಬಟ್ ನಮ್ಮ ಆಂಟಿಯವರೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಅಡುಗೆಗೆ. ಅವ್ರು ಕೂಡ ತುಂಬ ಹೆಲ್ಪ್ ಮಾಡಿದರು. ನೋಡಿ ಇವಾಗ ನಾನಿಲ್ಲಿ ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಎರಡು ತಂದಿದ್ದೀನಿ ಎಡೆಗೆ ಇಡಲಿಕ್ಕೆ. ಮತ್ತು ಉಪ್ಪು ಕೂಡ ಇಡಬೇಕು. ಇನ್ನೊಂದು ಪದ್ಧತಿ ಏನಂದರೆ ಫಸ್ಟು ಮದ್ದಿದ್ದು ಯಾವುದಿದೆ, ಇವಾಗ 5 ಎಡೆನಲ್ಲಿ ಮದ್ದಿದ್ದು ಯಾವುದಿದೆ ಆ ಎಡೆಯಿಂದ ಹಾಕೊಂಬರ್ಬೇಕು ಅನ್ನೋದೊಂದು ರೂಲ್ಸು. ನಮ್ಮಮ್ಮ ಹೇಳ್ತಾಯಿದ್ರು, ಮದ್ದಿದ್ದಕ್ಕೆ ಫಸ್ಟ್ ಇಡಿ, ಆಮೇಲೆ ಎಲ್ಲ ಎಡೆಗೂ ಹಾಕಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೆ. ನೋಡಿ ಇವಾಗ ನಾವು ಏನು ಅಡುಗೆ ಮಾಡಿದ್ವು ಅದನ್ನೆಲ್ಲ ಇಟ್ಟು ಬಡಿಸಿದ್ದೀವಿ. ಏನೂ ಮರೆಯೋಗಿಲ್ಲ. ಅವ್ರು ತಿಂತಾ ಇದ್ದಿತ್ತು, ಅವ್ರು ಕುಡಿತಾ ಇದ್ದಿತ್ತು, ಅವ್ರು ಏನು ಇಷ್ಟಪಟ್ಟು ತಿಂತಿದ್ರು ಎಲ್ಲನೂ ಕೂಡ ನಾವು ಎಡೆಗೆ ಮಾಡಿಬಿಟ್ಟು ಇಟ್ಟಿದ್ದೀವಿ. ಅದರಲ್ಲಂತೂ ಪುರಿ ಖಾರ ಮಿಸ್ಸೇ ಇಲ್ಲ. ಈ ಹಬ್ಬದಲ್ಲಿ ಪುರಿ ಖಾರ ಅಂತೂ ಮಿಸ್ಸೇ ಮಾಡಲ್ಲ. ನೋಡಿ ಇವಾಗ ಎಡೆ ಎಲ್ಲ ಇಟ್ಟಾಗಿದೆ. ನೆಕ್ಸ್ಟ್ ಪೂಜೆ ಮಾಡ್ತಾಯಿದ್ದೀವಿ.
ಎಲ್ಲರೂ ಮನೆಯವರೆಲ್ಲ ಪೂಜೆ ಮಾಡಬೇಕು. ಮನೆಯವರೆಲ್ಲ ಪೂಜೆ ಆದಮೇಲೆ ಇದನ್ನು ಮನೆ ಮೇಲೆ ಎಡೆ ಎಳೆಯೋದು ಅಂತ ಹೇಳ್ತೀವಿ. ಒಂದು ಎಡೆ ಮದ್ದಿದ್ದು ನಮ್ಮಮ್ಮ ಏನು ಹೇಳಿದರು, ಫಸ್ಟ್ ಇಡಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಊಟನ, ಆ ಮದ್ದಿದ ಎಡೆ ತಗೊಂಡೋಗ್ಬಿಟ್ಟು ಮನೆ ಮೇಲೆ ಎಳೆದು ಬರ್ತೀವಿ. ಅಂದರೆ ಮನೆ ಮೇಲೆ ಇಟ್ಟು ಬರ್ತೀವಿ. ಎಳೆಯೋದು ಅಂದರೆ ಇಟ್ಟು ಬರ್ತೀವಿ. ಆ ರೀತಿ ಇಟ್ಟು ಬಂದಾದಮೇಲೆ ಮಾರ್ನಿಂಗ್ ಎದ್ದು ಬೆಳಗ್ಗೆ ಆ ಎಡೆನಲ್ಲಿ ಕಾಗೆ ಯಾವುದಾದ್ರೂ ಒಂದು ವಸ್ತುನು ಎತ್ಕೊಂಡೋದ್ರೂ ನಮಗೆ ನಮ್ಮ ಹಿರಿಯವರೇ ಬಂದು ತಗೊಂಡೋದ್ರು ಅನ್ನೋಷ್ಟು ತೃಪ್ತಿ ಇರುತ್ತೆ. ಅದೇ ಈ ಹಬ್ಬದ ರೂಲ್ಸು. ಅವ್ರು ಬಂದು ತಿಂದರೆ ಮನೆ ಮೇಲೆ ಕಾಗೆ ರೂಪದಲ್ಲಿ ಬಂದು ಯಾವುದಾದ್ರೂ ಒಂದು ವಸ್ತುನು ಮುಟ್ಟಿ ತಗೊಂಡ್ರು ನಾವು ಹಬ್ಬ ಮಾಡಿತ್ತು ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿಯವರು ಹೇಳ್ತಾಯಿದ್ರು. ನಾವು ಇದುವರೆಗೂ ಅದೇ ರೀತಿ ಪಾಲಿಸ್ತಾ ಬಂದಿದ್ದೀವಿ. ನೋಡಿ, ಎಲ್ಲರೂ ಪೂಜೆ ಮಾಡಿದ್ವು. ಪೂಜೆ ಮಾಡಾದ್ಮೇಲೆ ನನ್ನ ತಮ್ಮ ಹೋಗಿ ಮನೆ ಮೇಲೆ ಎಡೆ ಎಳೆದು ಬಂದ, ಅಂದರೆ ಇಟ್ಟು ಬಂದ. ಮಾರ್ನಿಂಗ್ ಕಾಗೆನೂ ಬಂದಿತ್ತು, ಏನೋ ಒಂದು ತಗೊಂಡೋಯ್ತು. ನಮ್ಗೆ ಆವಾಗ ಎಲ್ಲರಿಗೂ ಸಮಾಧಾನ ಆಯಿತು, ನಮ್ಮ ಅಮ್ಮ ಅವ್ರಿಗೆಲ್ಲ. ನೆಕ್ಸ್ಟು ಊಟಕ್ಕೆ ಕೂತಿದ್ವು. ನೋಡಿ, ಈ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ. ನಿಜವಾಗ್ಲೂ ಒಟ್ಟಿಗೆ ಎಲ್ಲರೂ ಊಟ ಮಾಡೋದಂದರೆ ತುಂಬ ಖುಷಿಯಾಗುತ್ತೆ ನನಗೆ. ನನ್ನ ತಮ್ಮ, ನಮ್ಮ ಅಮ್ಮ, ನಮ್ಮ ಆಂಟಿದಿರು, ನಮ್ಮ ಆಂಟಿ ಮಕ್ಕಳು ಅಂದರೆ ನನ್ನ ತಂಗಿದಿರು ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡ್ತಿದ್ದೀವಿ. ತುಂಬ ಖುಷಿಯಾಯಿತು ನನಗೆ. ನಾನು ಹಾಸನ ಹೋಗೋದೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಅವ್ರ ಜೊತೆ ಇದ್ದರೆ ನನಗೇನೋ ಒಂಥರ ಸಮಾಧಾನ ಮತ್ತು ಖುಷಿ ಅನಿಸುತ್ತೆ. ನಾವೆಲ್ಲ ಕೆಲಸನೂ ಶೇರ್ ಮಾಡ್ಕೊಂಡು ಮಾಡೋದ್ರಿಂದ ನಮಗೇನು ಸುಸ್ತಾಗೋದಿಲ್ಲ. ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಆದರೆ ಊರಿಂದ ಬರಬೇಕಾದ್ರೆ ಮಾತ್ರ ತುಂಬ ಬೇಜಾರಾಗುತ್ತೆ. ಥ್ಯಾಂಕ್ ಯು ಆಲ್.